ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವ್ಲಾಗ್ ಬಂದು ಜಶ್ವಿದು ಸ್ಕೂಲ್ ಡೇ ವ್ಲಾಗ್ ಆಗಿರುತ್ತೆ. ಬ್ಯುಸಿ ಇದ್ದಿದ್ದ ರೀಸನಿಂದ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಿದೆ. ಸ್ಯಾಟರ್ಡೇ ಇವತ್ತು ಜಶ್ವಿದು ಸ್ಕೂಲ್ ಡೇ. ಸೊ ಇದು 17 ಇತ್ತು, ಅದು ಪ್ಲ್ಯಾನ್ ಪ್ರಿಪೋನ್ ಆಯಿತು, ಹಾಗಾಗಿ ಪೋಸ್ಟ್ಪೋನ್ ಆಯಿತು. ಹಾಗಾಗಿ 7 ಸೊ ಅವ್ರಿಗೆ 9 ಪ್ರೋಗ್ರಾಮು. 9 ಇವಾಗ 17ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಏನ್ ಹಾಕತಾನೆ ಅವನು? ಮೊಕಡ್ ಹಾಕತಾನಂತ. ಸೊ ಈಗ ಅವ್ರನ್ನ ರೆಡಿ ಮಾಡೋಕ್ಕೋಸ್ಕರ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಯತಿ ಜಶ್ವಿ ಆ ಕಡೆಯಿಂದ ಯತಿ ಬಿಟ್ಟು ಬರ್ತಾನೆ. ಅಷ್ಟರಲ್ಲಿ ಅಮ್ಮ ಮತ್ತು ಯತಿ ಬರ್ತಾರೆ. ಸೊ ಪಾಸ್ ತೋರಿಸ್ತೀನಿ. ಯಾಕೆ ಸೊ ಒಂದು ಪಾಸ್ಗೆ 4 ಮೆಂಬರ್ಸ್ ಅಷ್ಟೇ ಅಂತ ಎಂಟ್ರಿ. ಹಾಗಾಗಿ ಈಗ ಅವಳಿಗೆ ರೆಡಿ ಆಗಬೇಕು ಅಂತೇಳಿ ಜಸ್ಟ್ ಈ ಥರ ಔಟ್ಫಿಟ್ ಹಾಕಿ ಕಳಿಸಿದ್ದೀವಿ. ಒಂದು ಪೋನಿ ಹೇರ್ ಸ್ಟೈಲ್ ಹಾಕಿ ಅಲ್ಲೋಗಿ ರೆಡಿ ಮಾಡ್ತಾರೆ. ಸೊ ಪ್ರೋಗ್ರಾಮ್ ಬಂದು ಅವರ ಸ್ಕೂಲ್ ಕೇಳಿಸ್ಕೊಂಡ್ರ. ಸೊ ಅವಳದು ಪ್ರೋಗ್ರಾಮ್ ಬಂದು ಇದ್ರ ಹತ್ರ ಎಲ್ಲಪ್ಪ ಅವ್ರ ಸ್ಕೂಲ್ ಹತ್ರನೇ ಒಂದು ಚೌಲ್ಟ್ರಿ ಇದೆ, ವಾಲ್ಮೀಕಿ ಚೌಲ್ಟ್ರಿ ಅಂತ. ಅಲ್ಲಿ ಅವರ ಪ್ರೋಗ್ರಾಮು ಮಾಡ್ತಾ ಇರೋದು. ಸೊ ಬನ್ನಿ ಹೋಗೋಣ. ಇನ್ನು ಆ ಚೌಲ್ಟ್ರಿದು ಒಂದು ಸ್ಟೋರಿನೇ ಇದೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಈಗ ಬನ್ನಿ ಅವ್ರ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಈಗ ಅವ್ರನ್ನ ಬಿಡೋಣ. ಫಸ್ಟು 4 ಗಂಟೆಗೆ ಬಿಟ್ಟರೆ ಒಂದು 4:45 ಅಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ. ಈಗ ಆಲ್ರೆಡಿ 4 ಗಂಟೆ ಆಗಿದೆ, ಕರೆಕ್ಟಾಗಿ ಬಿಟ್ಟಿದ್ದೀವಿ. ಇನ್ನು ಬೇಕ್ರಿ ಹತ್ರ ಹೋಗಿ ಅವ್ಳಿಗೊಂದು ಹಾಫ್ ಲೀಟರ್ ಬಾಟಲ್ ತೊಗೊಂಡು ಅವಳನ್ನ ಬಿಡಬೇಕು. ದೆನ್ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೀರನ್ನೆಲ್ಲ ತೊಗೊಂಡು ಹೊರಟಿದ್ದೀವಿ. ಆಗಲೇ ಟೈಮ್ ಬಂದು 4:06 ಆಗಿಬಿಟ್ಟಿದೆ. ಸೊ ಇನ್ನೇನಿಲ್ಲ 4 ನಿಮಿಷ ಬೇಕು ಅನ್ಸುತ್ತೆ ಅಲ್ಲಿ ಹೋಗೋಕ್ಕೆ. ಹೋಗಿ ನೋಡಬೇಕು ಹೆಂಗೆ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ. ಹಿಂಗೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಆ್ಯಂಡ್ ಪಾಸ್ ಕೂಡ ಇದೆ. ಪಾಸ್ ಹೋಗಿ ಅಲ್ಲಿ ತೋರಿಸ್ತೀನಿ. ಆ್ಯಂಡ್ ನಾವು ಒಂದ್ಸಲ ಈಗ ಮಕ್ಕಳನ್ನ ಅವ್ರ ಹತ್ರ ಬಿಟ್ಟರೆ ಇನ್ನು ನೆಕ್ಸ್ಟು ನಮಗೆ ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ನಮ್ಮ ಮಕ್ಕಳನ್ನ ನಾವು ನೋಡೋಕ್ಕಾಗೋದು. ಇಲ್ಲಾಂದರೆ ಅಲ್ಲೆಲ್ಲ ಎಂಟ್ರಿ ಕೂಡ ಇಲ್ಲ. ಆ ಥರ ತುಂಬ ಪ್ರೊಸೀಜರ್ಸ್ ಇದೆ. ಸೊ ನೋಡೋಣ. ಅದಕ್ಕೆ ಅಮ್ಮ ಅವ್ರನ್ನ ಲೇಟಾಗಿ ಬಂದಿದ್ದಾನೆ ಹೇಳಿದ್ದೀನಿ ಒಂದು 4:15. ಈಗ ಹೋಗಿ ನಾವು ಇನ್ನೇನಿಲ್ಲ, ಸುಮ್ಮನೆ ಕೂತ್ಕೋಬೇಕು ಅಷ್ಟೇ. ಸೊ ನಿಯರ್ ಸ್ಕೂಲ್ ಹತ್ರನೇ ಬಂದ್ವಿ. ಫುಲ್ ಎಲ್ಲ ಲಾಕ್ ಆಗಿಬಿಟ್ಟಿದೆ ಸ್ಕೂಲು. ಏಕೆಂದರೆ ಪ್ರೋಗ್ರಾಮ್ ಪಕ್ಕದಲ್ಲಿರೋ ಚೌಲ್ಟ್ರಿಲಿ ನಡೀತಾ ಇರೋದು. ಈ ರೋಡಲ್ಲಂತೂ ನಾವು ಬೇಜಾನ್ಸಲ್ಲಿ ಓಡಾಡ್ಬಿಟ್ಟಿದ್ದೀವಿ. ಏಕೆಂದರೆ ನಮ್ಮ ಚೈಲ್ಡ್ಹುಡ್ ಸ್ಕೂಲ್ ಇರೋದು ಇಲ್ಲೇ, ಅಂದರೆ ಪ್ರೈಮರಿ ಸ್ಕೂಲ್ ಇರೋದು ಕೂಡ ಇಲ್ಲೇ. ಬಟ್ ಇವಾಗ ಅದು ಡಿಸ್ಟ್ರಾಯ್ ಆಗಿಬಿಟ್ಟಿದೆ. ಸೊ ಇಲ್ಲಂತೂ ನಮ್ಮ ತುಂಬ ಮೆಮೊರೀಸ್ ಇದೆ. ಎಷ್ಟು ಸರಿ ಓಡಾಡಿದ್ದೀವೋ, ಎಷ್ಟು ಸರಿ ಆಟಾಡಿದ್ದೀವೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ ಮೆಮೊರಿ. ಅಲ್ಲಿ ಮನೆ ಕಟ್ತಾ ಇದ್ದಾರೆ ಅಲ್ವಾ, ಅದೇ ನಮ್ಮ ಸ್ಕೂಲು. ಆ್ಯಂಡ್ ಈ ಚೌಲ್ಟ್ರಿಲೂ ಕೂಡ ನಾನು ಡ್ಯಾನ್ಸ್ ಮಾಡಿರೋದು ಉಂಟು. ಸೊ ಬನ್ನಿ, ಇವಾಗ ಬಂದ ತಕ್ಷಣ ಪಾಸ್ ಇರುತ್ತೆ ಅಲ್ವಾ, ಈಗ ತೋರಿಸ್ದಲ್ಲ ಅದು ಪಾಸ್ ಕೊಟ್ಟಿದ್ರು ನಮಗೆ. ಅದು ಒಂದು ಚೈಲ್ಡ್ಗೆ 4 ಮೆಂಬರ್ಸ್ ಅಷ್ಟೇ ಅಲ್ಲೋ. ಈಗ ಒಳಗಡೆ ಹೋಗಿ ನಾವು ಫಸ್ಟು ಚೆಕ್ ಇನ್ ಆಗಬೇಕು ಮತ್ತು ಪಿಕಪ್ದು ಒಂದು ಟೋಕನ್ ಇಸ್ಕೊಬೇಕು. ಅದು ಬಂದು ಇಲ್ಲಿ ವಾಲಂಟಿಯರ್ ಪೇರೆಂಟ್ಸ್ ಇರ್ತಾರಲ್ಲ ಅವ್ರ ಹತ್ರ ಇಸ್ಕೊಂಡು ಆದಮೇಲೆ ಮಕ್ಕಳನ್ನ ಅವ್ರ ಹತ್ರ ಬಿಡಬೇಕು. ದೆನ್ ಇದಾದಮೇಲೆ ಇವಾಗ ನಾನು ಒಬ್ಬಳೇ ಒಳಗಡೆ ಬಂದಿರೋದು. ಇನ್ನು ಮಿಕ್ತವರೆಲ್ಲ ನೆಕ್ಸ್ಟ್ ಜಾಯ್ನ್ ಆಗ್ತಾರೆ. ಆ್ಯಂಡ್ ಒಳಗಡೆ ಬಂದ್ರಂತೂ ಫುಲ್ಲು ಸಕ್ಕದಾಗಿ ರೆಡಿ ಮಾಡಿದರು. ಇದ್ರ ಒಳಗಡೆ ಬಂದಾಗ ನನಗೆ ನನ್ನ ಸ್ಕೂಲ್ ಮೆಮೊರಿನೇ ನೆನಪಾಯಿತು. ಅಂದರೆ 6th ಮತ್ತು 7th ನಮ್ಮದು ಇಲ್ಲೇ ಡ್ಯಾನ್ಸ್ ಪ್ರೋಗ್ರಾಮ್ ನಡೆದಿದ್ದು. ಅಷ್ಟರಲ್ಲಿ ನನ್ನ ಫ್ರೆಂಡು ಕೂಡ ಸಿಕ್ಕಿದ್ಲು. ಅವಳು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಮುಖಾನ ಫುಲ್ ಕ್ಲೋಸ್ ಮಾಡ್ಕೊಂಡ್ಳು. ದೆನ್ ಫೋಟೋ ತೆಗಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ಪೋಸ್ ಕೊಡ್ತಾಯಿದ್ಲು. ಅವಾಗ ನಾನು ಹೇಳಿದೆ ವೀಡಿಯೋ ಮಾಡ್ತಾಯಿದ್ದೀನಿ ಕಣೆ ಅಂತ. ಅವಾಗ ಫುಲ್ಲು ನಗಾಡಿದ್ಲು. ಇನ್ನು ಹೇಳ್ಬೇಕು ಅಂದರೆ ಇಲ್ಲಿ ನಂದು 2 ವರ್ಷದ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಈ ಸ್ಟೇಜಲ್ಲಿ. ಅದೊಂಥರ ಖುಷಿ. ದೆನ್ ಅದಾದಮೇಲೆ ನನ್ನ ಮಗಳು ಕೂಡ ಇಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾಳಲ್ವ ಅಂತ ಅದೊಂಥರ ಖುಷಿ ನನಗೆ. ಇನ್ನೆಲ್ಲ ಪೇರೆಂಟ್ಸ್ ಎಲ್ಲ ಬಂದಾದಮೇಲೆ ಅವ್ರಿಗೆಲ್ಲ ಬೇಜಾರಾಗಬಾರ್ದು, ಯಾಕೆಂದರೆ ಫಂಕ್ಷನ್ ನಡೆಯೋದು ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮೈಸೂರು ಆನಂದ್ ಅವ್ರನ್ನ ಕರೆಸಿದ್ರು. ಸೊ ಅವ್ರ ಮುಖಾಂತರ ನಮಗೆಲ್ಲ ಸ್ವಲ್ಪ ಎಂಟರ್ಟೈನ್ ಕೊಟ್ಟರು. ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ನಮಗೆಲ್ಲ ಸ್ವಲ್ಪ ಒಂದು ಸರ್ಪ್ರೈಸ್ ಕೊಟ್ಟರು. ಯಾಕೆಂದರೆ ಅಲ್ಲಿ ಕೂತಿರುವಂತಹ ಪೇರೆಂಟ್ಸಲ್ಲಿ 5 ಮೆಂಬರ್ಸ್ನ ಪಿಕ್ ಮಾಡಿ ಸ್ಟೇಜ್ ಮೇಲೆ ಕೂರಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದು ಗೇಮ್ನ ಕೂಡ ಕೊಟ್ಟರು ನಮಗೆ.
ಆ ಗೇಮ್ ಏನಂತ ಹೇಳಿದ್ರೆ ನಮ್ಮ ಗ್ರೂಪ್ ಇರುತ್ತಲ್ಲ ಸ್ಕೂಲ್ ಗ್ರೂಪು ಅದಕ್ಕೊಂದು ಮೆಸೇಜ್ ಹಾಕ್ತಾರೆ. ಅದರಲ್ಲಿ ಆ ಮೆಸೇಜ್ನ ನಾವು ಲಿಂಕ್ ಓಪನ್ ಮಾಡಿ ಯಾರು ಫಸ್ಟ್ ಆನ್ಸರ್ ಮಾಡ್ತಾರೆ ಅದರಲ್ಲಿ ಒಬ್ರನ್ನ ಫಸ್ಟ್ ಆನ್ಸರ್ ಮಾಡಿರೋರನ್ನ ಸ್ಟೇಜ್ ಮೇಲೆ ಕರ್ಸ್ಕೊತಾರೆ ಗೆಸ್ಟ್ ಆಗಿ. ಈ ರೀತಿ 2 ಟೈಪ್ಸ್ ಆಫ್ ಆಟ ಆಡಿಸಿದ್ರು. ಅದಾದಮೇಲೆ ಒಂದು ಲೋಗೋ ಕೊಟ್ಟಿರ್ತಾರೆ, ಅದರಿಂದ ನಾವು ಕಂಡುಹಿಡಿದು ಸಾಂಗ್ ಹೇಳಬೇಕು. ಸೊ ಈ ರೀತಿ ಪೇರೆಂಟ್ಸ್ನೆಲ್ಲ ಎನ್ಕರೇಜ್ ಮಾಡಿ ಅವರು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು. ಇವ್ರು ಬಂದು ಫೌಂಡರು, ವಿಸ್ಡಮ್ ಸ್ಕೂಲ್ ಫೌಂಡರ್ ಆಗಿರ್ತಾರೆ ಮಂಜುನಾಥ್ ಸರ್ ಅಂತ. ಇವ್ರ ಮಾತಂತೂ ತುಂಬ ಇಷ್ಟ ಆಯಿತು ನಮಗೆ, ಏಕೆಂದರೆ ಅಷ್ಟು ಚೆನ್ನಾಗಿ ಅವರು ಭಾಷಣ ಮಾಡಿದ್ರು. ನಾವು ಆ ಸ್ಕೂಲ್ಗೆ ಏನಕ್ಕೆ ಸೇರಿಸ್ಬೇಕು, ಅದರಿಂದ ಏನು ಯೂಸು. ಕೆಲವು ಪೇರೆಂಟ್ಸ್ ಏನು ಅಂದ್ಕೊಂಡಿರ್ತಾರೆ, ಜಸ್ಟ್ ಸ್ಕೂಲಿಗೆ ಸೇರಿಸಿದ್ರೆ ಸಾಕಪ್ಪ ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಅಷ್ಟೆಲ್ಲಾರ್ದು ಕ್ವಶನ್ಗೆ ಇವ್ರು ಆನ್ಸರ್ ಕೊಟ್ಟರು. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ಆಟ ಆಡಿಸಿದ್ರು, ಪ್ರೈಸ್ ಕೊಡೋದು. ಇಲ್ಲಿ ಮಕ್ಳದ್ದು ಐಸ್ನ ಅವರು ಸ್ಪಿನ್ ಮಾಡ್ತಾರೆ, ಅದರಲ್ಲಿ ಯಾವ ಮಗು ಐಸ್ ಬರುತ್ತೆ ಆ ಮಗು ಪೇರೆಂಟು ಕಂಡುಹಿಡಿಬೇಕು ಅಂತ ಹೇಳಿ. ಸೊ ಇಷ್ಟೆಲ್ಲ ಆದಮೇಲೆ ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವಿಸ್ಡಮ್ ಸ್ಕೂಲ್ಗೆ ನಾನು ನನ್ನ ಮಗಳದ್ದು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅನಿಸ್ತು. ಸೊ ನೀವ್ಯಾರಾದರೂ ಸೇರಿಸ್ಬೇಕು ಅಂತಿದ್ರೆ ಡೌಟೇ ಪಡಬೇಡಿ, ಆರಾಮಾಗಿ ಸೇರಿಸ್ಬೋದು. ಸೊ ಇಷ್ಟೆಲ್ಲ ಆದಮೇಲೆ MLA ರವಿಶಂಕರ್ ಸರ್ ಬಂದರು. ಅವರು ಒಂದಷ್ಟು ಸ್ಪೀಚ್ ಮಾಡಿದ್ರು. ಅವ್ರು ಸ್ಪೀಚ್ ಮಾಡಿ ಹೋಗಾದ್ಮೇಲೆ ಇನ್ನು ಪ್ರೋಗ್ರಾಮು ಸ್ಟಾರ್ಟ್ ಆಯಿತು. ಫಸ್ಟ್ ಬಂದು ಇದು LKG ತಪ್ಪದೆ UKG ಮಕ್ಕಳದ್ದು ಅನಿಸುತ್ತೆ. ಇದು ಗಣಪತಿ ಥೀಮಿಂದು ಸಾಂಗ್ ಮಾಡಿದರು, ಸಕ್ಕತ್ತಾಗಿ ಮಾಡಿದ್ರು ಗೈಸ್. ನನಗಂತೂ ಇವ್ರ ಸ್ಕೂಲಲ್ಲಿ ಏನು ಇಷ್ಟ ಆಯಿತು ಅಂತಂದರೆ, ನಾವೆಲ್ಲ ಓದ್ತಿರೋ ಟೈಮಲ್ಲಿ ಏನೋ ಒಂದು ಇಟ್ಕೊಂಡು ಮಾಡ್ತೀವಿ, ಬಟ್ ಇವ್ರು ಹಂಗೆ ಮಾಡಿರಲಿಲ್ಲ. ಥೀಮ್ ವೈಸ್ ಮಾಡಿದರು, ಚೆನ್ನಾಗಿತ್ತು. ಆ್ಯಂಡ್ ಇದು ಕಾಡು ಮನುಷ್ಯರು ಡ್ಯಾನ್ಸ್ ಬಂದು KGದು ಚಿಕ್ಕ ಮಕ್ಕಳಾಗಿರ್ತಾರೆ, ಅಂದರೆ 3 ವರ್ಷ 3.5 ವರ್ಷ ಇರ್ತಾರಲ್ವ, ಸೊ ಆ ಏಜ್ ಆಗಿರ್ತಾರೆ. ದೆನ್ ಇದು ಬಂದು ಸನ್ಫ್ಲವರ್ ಡ್ಯಾನ್ಸ್ ಆಗಿರುತ್ತೆ. ಇದು ಕೂಡ ಬಂದು LKG ಅಂತ ಅನಿಸುತ್ತೆ. ಸಕ್ಕತ್ತಾಗಿತ್ತು ಮಾತ್ರ. ಆ ಮಕ್ಕಳುಗಳು ಒಳ್ಳೆ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ವು, ಹೆಂಗೆ ಬೇಕು ಹಂಗೆ ಮಾಡ್ತಾಯಿದ್ವು. ಆ್ಯಂಡ್ ಕೆಲವು ಮಕ್ಕಳು ಅಳ್ತಾನೂ ಇದ್ದರು ಕೂಡ. ಸೊ ನಮ್ಮ ಜಶ್ವಿ ಹೆಂಗೆ ಮಾಡಿದ್ಲು ಅಂತ ವ್ಲಾಗಲ್ಲಿ ನೋಡಿ. ಆ್ಯಂಡ್ ನಮ್ಮ ಜಶ್ವಿ ಡ್ಯಾನ್ಸ್ ಲಾಸ್ಟಲ್ಲಿ ಏನಕ್ಕೆ ಇಟ್ಟರು ಅಂತಲೂ ಹೇಳ್ತೀನಿ. ಸೊ ಇದೆಲ್ಲ ಆದಮೇಲೆ ಪೇರೆಂಟ್ಸ್ಗೊಂದು ಕಂಡಕ್ಟ್ ಮಾಡಿದ್ರು. ಸೊ ಒಂದು 5 ಮೆಂಬರ್ಸ್ ಬಂದು ಸ್ಟೇಜ್ ಮೇಲೆ ಪರ್ಫಾಮೆನ್ಸ್ ಕೊಡಬೇಕು. ಯಾರು ಎಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ಕೊಡ್ತಾರೆ ಅದ್ರ ಮೇಲೆ ಗಿಫ್ಟ್ ಅಂತ ಹೇಳಿ. ಸೊ ಇದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡಿದ್ರು. ಇದು ಬಂದು LKG ಮಕ್ಳದ್ದು ಅನಿಸುತ್ತೆ. ಗಲ್ಲು ಗಲ್ಲೆಣ್ಣತಾಗಿ ಹೆಜ್ಜೆಗೆ ಮಾಡೋರು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಕಾಸ್ಟ್ಯೂಮ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ನನ್ನ ತಮ್ಮ ಎಲ್ಲವನೇ ಅಂತ ನೋಡ್ಬೇಕಾದ್ರೆ ಝೂಮ್ ಹಾಕಿ ಹುಡುಕ್ತಾ ಇದೆ. ನೋಡಿದ್ರೆ ಹಿಂದೆ ನಿಂತವ್ರೆ. ಅಷ್ಟರಲ್ಲಿ ನನ್ನ ಫ್ರೆಂಡು ನೋಡ್ಬಿಟ್ಟು ಹಾಯ್ ಮಾಡ್ದ. ನೋಡಿ ಅಲ್ಲಿ ಅಕ್ಕ ವೀಡಿಯೋ ಮಾಡ್ತಾವ್ರೆ ಅಂತ ಹೇಳಿ ನೋಡ್ಬಿಟ್ಟು ಹಾಯ್ ಮಾಡ್ದೆ ನೋಡಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಇವರೆಲ್ಲ ಬಂದಿದ್ದು 4 ಮೆಂಬರ್ಸ್ ಅಂತ ಹೇಳಿದ್ರು, ಕೊನೆಯಲ್ಲಿ ಎಲ್ಲರನ್ನೂ ಸೇರಿಸಿದ್ರು. ನನ್ನ ತಮ್ಮ ಕೂಡ ಹಾಯ್ ಮಾಡ್ದ. ಇದಾದಮೇಲೆ KG ಮಕ್ಳದ್ದು ಮಿಕ್ಕಿ ಮೌಸ್ ಡ್ಯಾನ್ಸ್ ಇತ್ತು. ಸೊ ನಾವು ಕಾಸ್ಟ್ಯೂಮ್ಗೆಲ್ಲ ಏನಕ್ಕೆ ಅಷ್ಟೊಂದು ಎಕ್ಸ್ಪೆಂಡ್ ಮಾಡಿದ್ರು ಅಂತೆಲ್ಲ ಹೇಳಿದಾಗ ಸೊ ರಿಯಲ್ ಫ್ಯಾಕ್ಟ್ ಗೊತ್ತಾಯಿತು. ಮಕ್ಕಳನ್ನ ಮಾತ್ರ ತುಂಬ ಕ್ಯೂಟಾಗಿ ರೆಡಿ ಮಾಡಿದರು, ಹಾಗೆ ತುಂಬ ಚೆನ್ನಾಗಿ ಕೂಡ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇನ್ನು ಬಂತು ನೋಡಿ ನಮ್ಮ ಜಶ್ವಿ ಡ್ಯಾನ್ಸು. ಹಿಂದೆ ಕೂತಿದ್ದವಳು ಮುಂದೆ ಬಂದೆ ಜಶ್ವಿಗೋಸ್ಕರ ಅಂತ. ಅವಳನ್ನ ನೀವು ನೋಡ್ತಾ ಇರ್ಬೋದು, ಮ್ಯಾಮ್ ಮುಂದೆ ಡ್ರೆಸ್ ರೆಡಿ ಮಾಡ್ತಾ ಇದ್ದಾರೆ. ಮ್ಯಾಮ್ ಅವಳು ಡ್ರೆಸ್ ರೆಡಿ ಮಾಡ್ತಾರೆ, ಅವಳ ಕಣ್ಣೆಲ್ಲ ನಮ್ಮ ಮೇಲೆ ಇದೆ, ತುಂಬ ಹುಡುಕ್ತಾ ಇದ್ದಾಳೆ ನೋಡಿ ಎಲ್ಲಿದ್ದಾರೆ ಅಂತ. ನಾನು ಮುಂದೆ ಕೂತ್ಕೊಂಡು ಜಶ್ವಿ ಅಂತ ಇದ್ದೀನಿ, ಬಟ್ ಅವಳಿಗೆ ಕೇಳಿಸ್ತಾನೂ ಇರಲಿಲ್ಲ. ಆ್ಯಂಡ್ ಅವಳು ಐಡೆಂಟಿಫೈ ಕೂಡ ಮಾಡಲಿಲ್ಲ. ನನಗಂತೂ ಅವ್ರದ್ದು ತುಂಬ ಇಷ್ಟ ಆಯಿತು. ಈ ಮಕ್ಕಳದ್ದು ಡ್ಯಾನ್ಸ್ ಏನಕ್ಕೆ ಕೊನೆಯಲ್ಲಿಟ್ರು ಅಂತ ಹೇಳಿದ್ರೆ, ಈ ಮಕ್ಕಳು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಡ್ಯಾನ್ಸ್ನ ಮಾಡ್ತಾರಂತೆ ಅಂತ ನಮ್ಗೆ ಅವ್ರ ಕ್ಲಾಸ್ ಟೀಚರೇ ಹೇಳಿದ್ರು. ಹಾಗೆ ಅಲ್ಲಿ ಅವ್ರ ಮೈಕಲ್ಲಿ ಈ ಸ್ಟೇಜ್ ಪರ್ಫಾಮೆನ್ಸ್ ನೆಕ್ಸ್ಟ್ ಇವ್ರದ್ದು ಅಂತ ಅಂದಾಗಲೂ ಕೂಡ ಅವರು ತುಂಬ ಬಾರಿ ಅವರು ಅನೌನ್ಸ್ ಮಾಡಿದ್ರು, ಈ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಾರೆ, ಕೋಪ್ರೇಟ್ ಮಾಡಿ ಅಂತ. ಸೊ ಹಂಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ಥೀಮ್ ಬಂದು ಟಾಮ್ ಆ್ಯಂಡ್ ಜೆರ್ರಿ ಆಗಿತ್ತು. ಹೆಣ್ಮಕ್ಳೆಲ್ಲ ಜೆರಿಯಾಗಿದ್ರೆ ಗಂಡು ಮಕ್ಕಳು ಟಾಮ್ ಆಗ್ತಿದ್ರು. ನಾವು ಇದೇನಪ್ಪ ಟಾಮ್ ಆ್ಯಂಡ್ ಜೆರ್ರಿ ಅಂತಾರೆ, ನನ್ನ ಮಗಳು ನೋಡಿದ್ರೆ ಒಂದು ಸಾಂಗ್ ಆಡ್ತಾಳೆ, ಏನಿದು ಅಂತ ಅಂದಾಗ ಆಮೇಲೆ ಗೊತ್ತಾಯಿತು ಏನಕ್ಕೆ ಅಂತ. ಸೊ ನೋಡಿ ಇಲ್ಲಿ ನಿಂತಿದ್ದಾಳೆ, ಅವಳಿಗೆ ಫುಲ್ಲು ಮೂಗ್ ಮೇಲೆ ಏನೋ ಒಂಥರ ಆಯ್ತಾಯಿತು ಅನಿಸುತ್ತೆ, ಅದೆಲ್ಲ ಬೆಂಟ್ಕೊತಾ ಇದ್ಲು. ದೆನ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಲ್ವಾ. ಆ್ಯಂಡ್ ಜಶ್ವಿದು ಇದು ಸ್ಟೇಜ್ ಪರ್ಫಾಮೆನ್ಸ್ ಲೆಕ್ಕದಲ್ಲೋದ್ರೆ 2ನೇ ಸ್ಟೇಜ್ ಪರ್ಫಾಮೆನ್ಸು. ಹಾಗೆ ಸ್ಕೂಲಲ್ಲಿ ನೋಡಿದ್ರೆ ಇದು ಫಸ್ಟ್ ಸ್ಟೇಜ್ ಪರ್ಫಾಮೆನ್ಸು. ನಾನೇನು ಅಂದ್ಕೊಂಡಿದ್ದೆ, ಫಸ್ಟ್ ಮಾಡಬೇಕಾದ್ರೆ ಅವಳು ಪಕ್ಕದಲ್ಲಿ ನೋಡ್ಕೊಂಡು ಮಾಡ್ತಿದ್ಲು. ಈ ಸ್ವಲ್ಪ ಫುಲ್ ಹೇಳಿದೆ, ಚಿನ್ನಿ ಸ್ಮೈಲ್ ಮಾಡಿಕೊಂಡು ಫ್ರಂಟ್ ನೋಡ್ಕೊಂಡು ಮಾಡಿ ಅಂತ. ಹಾಗೆ ಮಾಡಿದ್ಲು. ನನಗಂತೂ ತುಂಬ ಇಷ್ಟ ಆಯಿತು. ಈ ಸಾಂಗು ನನಗೆ ಅಷ್ಟು ಪ್ರಾಪರಾಗಿ ಗೊತ್ತಿಲ್ಲ. ಈ ಸಾಂಗ್ ಬಂದು ಹುಚ್ಚಿಸಿ ಹಸಿ ತನನ ಆ ಸಾಂಗು. ಸೊ ಸಖತ್ತಾಗಿತ್ತು. ಅದಾದಮೇಲೆ ಒಂದ್ಸಲ ಅವಳಿಗೆ ಹಿಂದೆ ನೋಡಿದಾಗ ಫುಲ್ ಶಾಕ್ ಆಗೋಯಿತು. ಅದಾದಮೇಲೆ ನಾನು ಟಾಮ್ ಆ್ಯಂಡ್ ಜೆರ್ರಿಲಿ ಯಾವ ಸಾಂಗ್ ಬರುತ್ತೆ, ಮಗಳು ಟಾಮ್ ಆ್ಯಂಡ್ ಜೆರ್ರಿ ಸಾಂಗ್ ಅಂತವಳಲ್ಲ ಅಂತಂದರೆ ಆಮೇಲೆ ಗೊತ್ತಾಯಿತು ಬರೀ ಅದು ಮ್ಯೂಸಿಕ್ ಅಷ್ಟೇ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದವು ಮಕ್ಕಳುಗಳು ಮಾತ್ರ. ಆದರೆ ನಂಗೆ ಜಾಸ್ತಿ ಹೆಣ್ಮಕ್ಳು ಕಾಸ್ಟ್ಯೂಮ್ ಇಷ್ಟ ಆಯಿತು. ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಿಮಗೆಲ್ಲ ಹೇಗನ್ನಿಸ್ತು ನಮ್ಮ ಜಶ್ವಿ ಡ್ಯಾನ್ಸ್ ಅಂತ ಹೇಳಿ ಅಂತ.
ಇನ್ನು ಅವಳು ಡ್ಯಾನ್ಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಇನ್ನು ಕರಾಟೆ ಇತ್ತು. ಮಕ್ಕಳು ಡ್ಯಾನ್ಸು ಅಂದರೆ ಈ ಡ್ಯಾನ್ಸ್ ಲಾಸ್ಟಲ್ಲಿಟ್ಟು ಕರಾಟೆ ಆದಮೇಲೆ ಇನ್ನೊಂದು ಡ್ಯಾನ್ಸ್ ಇತ್ತು, ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅಂತ. ಆ್ಯಂಡ್ ಇವ್ರ ಸ್ಕೂಲಲ್ಲಿ ಕರಾಟೆ ಕೂಡ ಹೇಳ್ಕೊಡ್ತಾರೆ. ಹಾಗಾಗಿ ನಾನು ಜಶ್ವಿ ಮಾಡ್ತಾ ಇದ್ದಾಳೆ. ಅದು ಕೂಡ ತುಂಬ ಚೆನ್ನಾಗಿ ಮಕ್ಕಳು ಪ್ರೋಗ್ರಾಮ್ ಕೊಟ್ಟರು. ಇನ್ನು ನಮ್ಮದು ಪ್ರೋಗ್ರಾಮ್ ಮುಗೀತಲ್ಲ ಅಂದ್ಬಿಟ್ಟು ನಾವು ಕೂಡ ಇನ್ನು ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೊರಟ್ವಿ. ನೋಡಿ ಇಲ್ಲಿ ಹುಡುಕ್ತಾ ಇದ್ದಾಳೆ ನನ್ನ ಮಗಳು, ಎಲ್ಲಿದ್ದಾರೆ ನಮ್ಮಮ್ಮ ಎಲ್ಲಿದ್ದಾರೆ ಅಂತ. ಸೊ ಐ ಥಿಂಕ್ ನಿಮಗೆ ಕಾಣಿಸ್ತು ಅನ್ಕೋತೀನಿ. ಫೈನಲಿ ಬಂದ ತಕ್ಷಣ ಅವಳು ಮಕ್ಕದ ಮೇಲೆ ಇದ್ದಿದ್ದು ಸ್ಮೈಲ್ ನೋಡಿ ನನಗಂತೂ ಫುಲ್ ಖುಷಿ ಆಗೋಯ್ತು. ಯಾಕೆಂದರೆ ಅವಳು ಫುಲ್ ಹ್ಯಾಪಿ ಆಗಿದ್ದಾಳೆ ಇವತ್ತು ಅಂತ. ಸೊ ಅವಳು ಮೂಗ್ಮೇಲೆ ಒಂದು ಸ್ವಲ್ಪ ಅವಳಿಗೇನೋ ಅನಿಸ್ತಾಯಿತ್ತು, ಮೇ ಬಿ ಅದು ಐಲೈನರಿಂದ ಅಲ್ವಾ ಅಂತ. ಇನ್ನು ಅದಾದಮೇಲೆ ನನ್ನ ತಮ್ಮನ ಫ್ರೆಂಡ್ಸು, ನಮ್ಮ ಸುದಿ ಅಪ್ಪ ಅಮ್ಮ ಎಲ್ಲ ಬಂದಿದ್ರಲ್ಲ, ಅವ್ರಿಗಂತೂ ಫುಲ್ ಖುಷಿಯಾಗಿತ್ತು ಅವಳು ಹಿಂಗೆ ಮಾಡಿದಾಗ. ಸೊ ಬೊಮ್ಮ ಒಂದು ಫೋಟೋ ತೊಗೊಂಡ್ರೆ ಮಾತ್ರ ಆಗಲಿಲ್ಲ, ಆ ರೀತಿ ಆಯಿತು. ಹಂಗೂ ಕೊನೆಗೂ ಸಮಾಧಾನ ಮಾಡಿ ಅವಳ ಫ್ರೆಂಡ್ ಜೊತೆ ಎಲ್ಲ ಫೋಟೋ ತೆಗ್ಸಿ ಬರ್ತಾ ಇದ್ದಾಗ ನನ್ನ ತಮ್ಮನ ಫ್ರೆಂಡ್ಸು ರೇಗ್ಸೋದು, ಆಯ್ ಫ್ರೆಂಡ್ಸ್ ನೋಡಿ ಹೆಂಗೆ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇಲ್ಲ ಕಾಪಿರೈಟ್ ಬರುತ್ತೆ, ವಾಯ್ಸ್ ಓವರ್ ಕೊಡ್ತೀನಿ ಅಂತ ರೇಗಿಸ್ತಾ ಇದ್ದೆ. ನನಗಂತೂ ಇವರೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಜಶ್ವಿ ಹೇಗೆ ಡ್ಯಾನ್ಸ್ ಮಾಡಿದ್ಲು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನು ಮನೆ ಕಡೆ ಹೊರಟ್ವಿ ಗೈಸ್. ಫೈನಲಿ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 7:50ಗೆ ಅವ್ರನ್ನ ಪಿಕಪ್ ಮಾಡಬೇಕಿತ್ತು. ಪಿಕಪ್ ಮಾಡೋಷ್ಟರಲ್ಲೇ 8:15 ಆಗೋಯ್ತು. ಸೊ ಅಲ್ಲಿಂದ ಮನೆಗೆ ಹೋಗಿ ಮನೆಯಿಂದ ಈಗ ನಮ್ಮ ಊರಿಗೆ ಹೊರಡ್ತಾ ಇದ್ದೀವಿ. ಜಶ್ವಿ ಫೇಸ್ ನೋಡಿ, ಅವಳು ಒಂಥರ ಜೆರಿ ಇವತ್ತು. ಬಟ್ ಏನು ಬೇಜಾರು ಅಂತಂದರೆ ಆ ಜೆರಿ ಡ್ರೆಸ್ಸಲ್ಲಿ ನಮ್ಮ ಫೋನಿಂದ ಟಾಮು ಅದನ್ನೇ ನಾನು ಹೇಳಿದ್ದು. ಒಂದು ಫೋಟೋನ ತೊಗೊಳಕ್ಕಾಗಲಿಲ್ಲ. ಸ್ಟೇಜಿಂದ ಹೇಳಿದ ತಕ್ಷಣ ಗುಡುಗುಡುನೇ ಓಡೋದ್ಲು. ಸೊ ಅವ್ರ ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಜಶ್ವಿ ಹೇಗೆ ಕಾಣ್ತಿದ್ಲು ಅಂತ ಏನೇನ್ ಮಾಡಿದ್ರಿ ಇವತ್ತಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ? ನನ್ಗೆ ಫುಲ್ ವೆಯ್ಟ್ ಇತ್ತು ಅವಳು ಹೆಂಗ್ ಬರ್ತಾಳೆ, ಹೆಂಗ್ ಡ್ಯಾನ್ಸ್ ಮಾಡ್ತಾಳೆ. ಯಾಕೆಂದ್ರೆ ಅವಳದಿದ್ದು ಸೆಕೆಂಡ್ ಸ್ಟೇಜ್ ಪರ್ಫಾರ್ಮೆನ್ಸು. ನನಗೆ ಗೊತ್ತಿತ್ತು ಅವಳು ಮಾಡ್ತಾಳೆ ಅಂತ. ಬಟ್ ಒಂದು ಕ್ಯೂರಿಯಾಸಿಟಿ, ಯಸ್ ಸಾಂಗು ಏನೇನು ಟಾಮ್ ಆ್ಯಂಡ್ ಜೆರಿ ಅಂತ ಹೇಳ್ತಾ ಇದ್ಲು, ಹೆಂಗ್ ಬರುತ್ತೆ ಅಂತ. ಬಟ್ ಚೆನ್ನಾಗೇ ಮಾಡಿದ್ಲು, ಕ್ಯೂಟಾಗೆ ಕಾಣಿಸ್ತಾ ಇದ್ಲು. ಒಂದು ಫೋಟೋನ ತೊಗೊಳಕ್ಕಾಗಲಿಲ್ಲ. ದೆನ್ ಹೊರ್ಗಡೆ ನನ್ನ ತಮ್ಮ ಅವರೆಲ್ಲ ಒಂದೊಂದು ಫೋಟೋ ತೊಗೋತೀವಿ, ನಿಂತ್ಕೋ ಜಶ್ವಿ ಅಂದರೆ ನನ್ನ ಜೊತೆ ಒಂದು ಸೆಲ್ಫಿ ತೊಗೊಂಡ್ಲು ಅಷ್ಟೇ. ದೆನ್ ರಿಲಯನ್ಸ್ಗೆ ಹೋಗಿದ್ವಿ, ಅಲ್ಲೂ ಕೂಡ ಅಣ್ಣಂದಿರೆಲ್ಲ ಓ ಜೆರಿ ಹಂಗೆ ಹಿಂಗೆ ಇಲಿ ಅಂತೆಲ್ಲ ಮಾತಾಡಿಸ್ತಾ ಇದ್ರು ಕೂಡ. ಏನು ಕಣ್ಣ ಹಿಂಗೆಲ್ಲ ಒಸ್ಕೊಂಡು ನಂಗೆ ನಿದ್ದೆ ಬರ್ತೈತೆ ನಂಗೆ ಬಿಲ್ಡಪ್ ಪಟ್ಲು. ಸೊ ಈಗ ನೋಡಿ ರಿಲಯನ್ಸಲ್ಲಿ ನನ್ನ ತಮ್ಮವ್ರ ಜೊತೆಲ್ಲ ಇಲಿ ಆಗಿದ್ಲು, ಈಗ ಹುಲಿ ಆಗ್ಬಿಟ್ಟಿದ್ದಾಳೆ ಅಲ್ವಾ. ಈಗ ಹೇಳಿ ನಿಮ್ಮ ಡ್ಯಾನ್ಸ್ ಹೆಂಗ್ ಮಾಡಿದ್ರಿ, ಖುಷಿ ಆಯ್ತಂತ ಶೇರ್ ಮಾಡ್ಕೊಳ್ಳಿ. ಏನೇನ್ ಮಾಡಿದ್ರಿ ಅಲ್ಲಿ? ಮ್ಯಾಮು ರೆಡಿ ಮಾಡ್ಬೇಕಾದ್ರೆ ಏನಮ್ಮ ಆಮೇಲೆ ನಿಮ್ ಸಾಂಗ್ ಹೆಸರು ಅಂತ ಹೇಳ್ಬಿಡಿ, ಅವ್ರೆಲ್ಲರಿಗೂ ಗೊತ್ತಿಲ್ವಂತೆ ಫ್ರೆಂಡ್ಸ್ಗೆ. ಇರವ ಆಮೇಲೆ ಸಿವ್ರಿ ಹೇಳಿ ನಿಮ್ ಇವಾಗ ಬೇಡ, ಇಲ್ಲಿ ಕತ್ಲೆ ಬಂತಲ್ವಾ, ಕೊಡಿ ನಾನು ಇಟ್ಕೊಂತೀನಿ ಅದನ್ನ. ಚಿನಿಯಲ್ಲಿ ಕತ್ಲೆ ಬಂತು, ಗೊಗ್ಗ ಬಂದ್ಬಿಟ್ರೆ ನೀನು ಕಳ್ಳ ಬಂದಿದ್ರಲ್ಲ, ಕಳ್ಳ ಅಮ್ಮಮ್ಮನ ಮನೆಗೆ ಬಂದ್ಬಿಟ್ರಿ. ಈಗ ಯಾರೋ ಈಗ ಹೇಳಿ ನಿಮ್ಮ ಸಾಂಗ್ ಹೇಳಿ ಒಂದ್ಸಲಿ ಫ್ರೆಂಡ್ಸ್ಗೆ. ಸೊ ನಮ್ಗೆ ಗೊತ್ತಿಲ್ಲ ಸಾಂಗು. ಇವಳು ಸ್ಟಾರ್ಟಿಂಗ್ ಹುಟ್ಟಿಸಿ ಕೂಸೆ, ಇವ್ರು ಸರಿ ಕೂಸೆ. ಸೊ ಥೀಮ್ಸ್ ಮಾತ್ರ ಸೂಪರ್ ಆಗಿ ಮಾಡಿದ್ರು. ಎಲ್ಲಾರ್ದು ಒಂದೊಂದು ಥೀಮ್ ಪ್ರಕಾರ ಅವರು ಪರ್ಫಾರ್ಮೆನ್ಸ್ ಕೊಡ್ಸಿದ್ರು, ಚೆನ್ನಾಗಿತ್ತು. ಸೊ ಸಾಂಗ್ ಪರ್ಫಾರ್ಮೆನ್ಸ್ ಅಂತ ಚೆನ್ನಾಗಿತ್ತು. ಏನದು ಈ ತರದ್ದು 4 ಐತೆ ಅವಳ ಹತ್ರ ಮಫಿನ್. ಇವಾಗ ಅದೆಷ್ಟು ಮಟ್ಟಿಗೆ ಹಾಕಂತೊಳ ಗೊತ್ತಿಲ್ಲ. ಅಂಡ್ ನಿನ್ ಡ್ಯಾನ್ಸ್ ಬಗ್ಗೆ ಹೇಳೋದಿದ್ರೆ ಎಲ್ಲ ಮಕ್ಳು ತುಂಬಾ ಕ್ಯೂಟ್ ಆಗಿ ಮಾಡಿದ್ರು. ಹಾಗೆ ಸಾಂಗ್ ಸೆಲೆಕ್ಷನ್ಸ್ ಅಂತ ತುಂಬಾ ಚೆನ್ನಾಗಿತ್ತು. ಹೆಸರಿ ಬೇಗ ಎಸ್ಬಿಡಿ. ಸೊ ಗೈಸ್, ಇಷ್ಟ ಆಗಿತ್ತು ನಮ್ಮ ಇವತ್ತಿನ ಜಶ್ವಿ ಡ್ಯಾನ್ಸ್ ಬ್ಲಾಗ್ ಅಂತಾನೆ ಹೇಳ್ಬೋದು. ಐ ಹೋಪ್
ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಮ್ಮ ಕ್ಯೂಟ್ ಜೆರಿ ಹೇಗೆ ಕಾಣಿಸ್ತಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದೆನ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನೀವು ಹೇಳಿ ಅಲ್ಲ ಮಗಳೇ, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿ. ಏನಂತ? ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ. ಟಾಮ ಜೆರಿನು ಜೆರಿ ಮಗಳೇ, ಟಾಮು ಬಾಯ್ಸ್ ಅಲ್ವಾ? ಧವನ್ ಟಾಮ್ ಅಂತೆ. ಓಕೆ ಗೈಸ್, see you in the next video. Bye, take care, love you all. ಫ್ಲೈನ್ ಕಿಸ್ ಕೊಟ್ಬಿಡಿ. ನಾವು ನೈಟ್ ಮಾಡ್ತಾ ಇದೀವಿ ವ್ಲಾಗ್ನ ಅಂದ್ಬಿಟ್ಟು ಎಂಡ್ ಮಾಡ್ತಾ ಇದೀವಿ ಅಂತ ಹೇಳಿ ಈಗ ನಿದ್ದೆ ಮಾಡಿ ಅಂತ ಇದ್ದಾಳೆ. ಓಕೆ ಬಾಯ್ ಗೈಸ್.